ನಾನು ಎಲ್ಲರ ಜೊತೆಯಲ್ಲೂ ಫೋಟೋ ತೆಗೆಸಿಕೊಳ್ತೀನಿ. ಆ ಫೋಟೋ ವೈರಲ್ ಮಾಡಿ ತನಿಖೆಯ ದಿಕ್ಕನ್ನ ತಪ್ಪಿಸುತ್ತಿದ್ದಾರೆ. ಇದು ನ್ಯೂಸ್ ಫಸ್ಟ್ಗೆ ಹಾಸನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಕೊಟ್ಟಂತಹ ಹೇಳಿಕೆ. ಯಾಕಂದ್ರೆ ಕಾರ್ತಿಕ್ ಹಾಗೆ ಪುಟ್ಟರಾಜು ಜೊತೆಗಿನ ಶ್ರೇಯಸ್ ಪಟೇಲ್ ಅವರ ಫೋಟೋ ಸದ್ಯ ವೈರಲ್ ಆಗ್ತಾ ಇದೆ. ನಿನ್ನೆ ಅವರು ನನಗೂ ಕಾರ್ತಿಕ್ ಗೌಡ ಹಾಗೂ ಸಂಬಂಧನೇ ಇಲ್ಲ, ಎಲ್ಲೋ ಮತದಾನದ ಸಂದರ್ಭದಲ್ಲಿ ಮತಬೇಟೆಯ ಸಂದರ್ಭದಲ್ಲಿ ಮೀಟ್ ಮಾಡಿದ್ವಿ ಒಂದ್ಸಲ, ಅದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅವರು ಆ ಹೇಳಿಕೆಯನ್ನ ಕೊಟ್ಟಂತಹ ನಂತರದಲ್ಲಿ ಫೋಟೋಗಳು ವೈರಲ್ ಆಗ್ತಾ ಇದೆ. ಪೆನ್ ಡ್ರೈವ್ ವೈರಲ್ಗೆ ಶ್ರೇಯಸ್ ಪಟೇಲ್ ಕಾರಣ ಅನ್ನುವಂತಹ ಆರೋಪ ಇದೆ. ಜಮೀನು ವಿಚಾರವಾಗಿ ಚುನಾವಣೆ ವೇಳೆ ಭೇಟಿಯಾಗಿದ್ದೆ, ಆತ್ಮೀಯವಾಗಿ ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಶ್ರೇಯಸ್ ಪಟೇಲ್. ಇವತ್ತು ಈಗ ವೈರಲ್ ಆಗಿರುವಂತಹ ಫೋಟೋಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶ್ರೇಯಸ್ ಪಟೇಲ್ ಅವರನ್ನ ನಮ್ಮ ಪ್ರತಿನಿಧಿ ಸಂದೇಶ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡ ಒಂದು ಆರೋಪವನ್ನ ಮಾಡಿದ್ರು. ಅಂದ್ರೆ ಆ ಪೆನ್ ಡ್ರೈವ್ ವೈರಲ್ ಆಗುವುದಕ್ಕೆ ಶ್ರೇಯಸ್ ಪಟೇಲ್ ಅವರು ಕಾರಣ ಅನ್ನೋ ಒಂದು ಆರೋಪವನ್ನ ಏನ್ ಮಾಡಿದ್ರು. ಅದಾದ ಬಳಿಕ ಶ್ರೇಯಸ್ ಪಟೇಲ್ ಅವರು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು. ಅಂದ್ರೆ ಕಾರ್ತಿಕ್ ನನಗೆ ಒಂದು ಬಾರಿ ಮೀಟ್ ಆಗಿದ್ರು ಅಷ್ಟೇ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಈಗ ಮತ್ತೊಂದು ಹೊಸ ತಿರುವು. ಅಂದ್ರೆ ಸಾಕಷ್ಟು ಫೋಟೋಸ್ ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಕಾರ್ತಿಕ್ ಹಾಗೆ ಶ್ರೇಯಸ್ ಪಟೇಲ್ ಅವರು ಜೊತೆಯಲ್ಲಿರುವಂತಹ ಒಂದು ಫೋಟೋಸ್ ಗಳನ್ನ ವೈರಲ್ ಮಾಡಿ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪರಿಚಯ ಇಲ್ಲ ಅಂದ್ರಿ, ಆದ್ರೆ ಈಗ ಹೇಗೆ ಫೋಟೋಸ್ ಗಳು ಬಂತು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಸದ್ಯ ನನ್ನ ಜೊತೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿದ್ದಾರೆ. ಅವರಿಂದನೇ ಒಂದು ಕ್ಲಾರಿಟಿಯನ್ನ ಪಡೆದು ಬಿಡೋಣ. ಸರ್, ಮೊದಲಿಗೆ ಆ ಒಂದು ಫೋಟೋಸ್ ಬಗ್ಗೆ ಏನ್ ಹೇಳ್ತೀರಾ? ಈಗ ನಾನು ಒಬ್ಬ ರಾಜಕಾರಣಿ ಆಗಿರ್ತೀನಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ. ಈಗ ಮತ್ತೆ ಲೋಕಸಭೆಯಲ್ಲಿ ನಾನು ಪ್ರಸ್ತುತ ಅಭ್ಯರ್ಥಿ ಆಗಿದ್ದೀನಿ. ಈ ಒಂದು ಏನು ಫೋಟೋ ವೈರಲ್ ಮಾಡಿದ್ದಾರೆ, ನಿನ್ನೆ ಹೇಳಿಕೆ ಬಗ್ಗೆ ನಾನು ಮಾತಾಡೋದಾದ್ರೆ, ನಿಮ್ಗೆಲ್ಲರಿಗೂ ಮಾಧ್ಯಮ ಪ್ರತಿನಿಧಿಗಳು ಎಲ್ಲ ಸ್ನೇಹಿತರು ಬಂದಿದ್ರು, ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ. ಹೌದು, ಕಾರ್ತಿಕ್ ನನಗೆ ಪರಿಚಯ ಇದ್ದಾರೆ. ಒಂದು ಊರು ಅಂದಮೇಲೆ ನಮ್ದು ಹೊಳೆ ನರಸೀಪುರ, ಅವ್ರದ್ದು ಕಡವನಕೋಟೆ 2 ಕಿಲೋಮೀಟರ್ ಬರ್ತದೆ. ಪರಿಚಯ ಇದ್ದಾರೆ. ಒಂದು ಬಾರಿ ಇದೇ ಜಮೀನ್ ವಿಷಯಕ್ಕೆ ಏನ್ ಬರ್ಸ್ಕೊಂಡಿದ್ರು ನನ್ನ ಹತ್ರ ಬಂದು ಭೇಟಿ ಮಾಡಿರ್ತಾರೆ ಅಂದ್ರೆ ನಾನು ಒಪ್ಕೊಂಡಿದ್ದೆ. ಅದಕ್ಕೆ ಅದೇ ಮಾತಿಗೆ ನಾನು ಈಗಲೂ ಬದ್ಧನಾಗಿದ್ದೀನಿ. ಈಗ ನಿನ್ನೆ ಮಾಡಿರೋಂಥದ್ದು ಒಂದು ಯಾವ್ದು ಫೋಟೋ ಎಲ್ಲ ಹರಿಬಿಟ್ಟಿರೋದು, ನಮ್ ಕಡೆ ಪಿತೃಪಕ್ಷ ಅಂತ ಮಾಡ್ತಾರೆ. ಅಕ್ಟೋಬರ್, ನವೆಂಬರ್, ಸೆಪ್ಟೆಂಬರ್ 3 ತಿಂಗಳು ಯಾವ್ದಾರು ಒಂದು ತಿಂಗಳು ಪಿತೃಪಕ್ಷ ಅಂತ ಮಾಡ್ತಾರೆ. ಅದು ನಮ್ಮ ಪುಟ್ಟರಾಜಣ್ಣ ಅವರ ಮನೆಗೆ ನಾವು ಪಿತೃಪಕ್ಷಕ್ಕೆ ಊಟಕ್ಕೆ ಹೋಗ್ತೀವಿ. ನಾನು ಹೋಗ್ತೀನಿ. ಪಿತೃಪಕ್ಷಕ್ಕೆ ಊಟಕ್ಕೆ ಹೋದಾಗ ಎಲ್ಲ 100 ಜನ ಸಂಖ್ಯೆ ಸೇರಿರ್ತಾರೆ. ನಾನು ಅಲ್ಲಿ ಊಟ ಮಾಡ್ತಿರ್ತೀನಿ. ಊಟ ಮಾಡ್ಬೇಕಾದ್ರೆ ಫೋಟೋ ತಗೊಂತಾರೆ. ಅದಾದ್ಮೇಲೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಾರೆ, ಫೋಟೋ ತೆಗೆಸ್ಕೊಂತಾರೆ. ದಿನಕ್ಕೆ ನನಗಿಲ್ಲ ಅಂದ್ರೆ 1000 ಜನ ಫೋಟೋ ತೆಗೆಸ್ಕೊಂತಾರೆ, ಸೆಲ್ಫಿ ತಗೊಂತಾರೆ. ನಾನು ಎಲ್ಲಾರ್ದು ಮುಖ ನೋಡ್ಬಿಟ್ಟು ನಾನು ಸೆಲ್ಫಿ ಕೊಡೋಕ್ಕಾಗ್ತದ? ಈಗ ಒಂದು ಅಭಿಮಾನದಿಂದ ಎಲ್ಲರೂ ಫೋಟೋ ತೆಗೆಸ್ಕೊಳಕ್ ಬರ್ತಾರೆ, ಅವ್ರಿಗೆ ನಾನು ಬೇಡ ಅಂತ ಹೇಳಕ್ಕಾಗ್ತದ? ಈ ತರ ಎಲ್ಲ ಆಮೇಲೆ ಯಾವ್ದೋ ಒಂದು ಫೋಟೋ, ಇನ್ನೊಂದು ಫೋಟೋ ನೋಡಿದ್ರೆ ಅದು ನಮ್ JDS ಇಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದು ಒಂದು ಪ್ರೋಗ್ರಾಮ್. ಅದು ಇಲ್ಲಿ ನಮ್ಮ ಮನೆ ಮುಂದೆ ನಡೆದಿದ್ದು. ಅದ್ರಲ್ಲಿ ಒಂದ್ಸಲಿ ಅವ್ರ ಫೋಟೋ ಇದೆ. ಈಗ ಅವ್ರು ಬಂದ್ರೆ ತಪ್ಪೇನಿದೆ ಅಲ್ವಾ? ಈಗ ನಾನು ನಿನ್ನೆ ಹೇಳಿದೀನಿ, ಒಂದು ಊರು ಮನುಷ್ಯ ಅಂದ್ರೆ ಪರಿಚಯ ಇದ್ದೇ ಇರ್ತಾರೆ. ಈಗ ನಾನು ಮತ ಕೇಳಕ್ ಅವ್ರಿಗೆ ಹೋಗ್ತೀನಿ, ಅವ್ರು ಯಾವ್ದೇ ಪಕ್ಷ ಆಗಿರ್ಬೋದು, ಮತ ಕೇಳಕ್ ಹೋಗ್ತೀನಿ. ನಮ್ ಕಾಂಗ್ರೆಸ್ ವೋಟ್ ಕೊಡಿ, ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ನಾನು ಮತ ಕೇಳಕ್ ಹೋಗ್ತೀನಿ. ಹಾಗಾಗಿ ಈ ತರ ಕೀಳ್ಮಟ್ಟಕ್ಕೆ ರಾಜಕೀಯ ಮಾಡಿದಾಗ ನಾವು ಮಾಡ್ಬೋದು. ನಾನು ಏನು ಹೊಸ ರಾಜಕಾರಣಿ ಅಲ್ಲ. ನಮ್ಮ ತಾಯಿ ಚುನಾವಣೆಯಿಂದ ನಾನು ಸೆಕೆಂಡ್ PU ಇದ್ದಾಗ ನಾನು ರಾಜಕಾರಣಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದು. ಆಯ್ತಾ? ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಈಗಾಗಲೇ ನಾನು ಇದನ್ನು 3ನೇ ಚುನಾವಣೆ ನಾನು ಸ್ಪರ್ಧಿಸ್ತಾ ಇರೋದು. ನಾನು ಸ್ವಲ್ಪನಾದ್ರೂ ರಾಜಕೀಯವಾಗಿ ನಾನು ತಿಳಿದಿರೋನು. ನಾನು ಈ ತರ ರಾಜಕೀಯ ಮಾಡಿದ್ರೆ 100 ರಾಜಕೀಯ ಫೋಟೋಗಳು ಬಿಡ್ಬೋದು. ಅದೇ ನನಗೆ ಅಂತ ಪ್ರಮೇಯನೂ ಇಲ್ಲ, ಅಂತ ಕೀಳ್ಮಟ್ಟದ ರಾಜಕೀಯನೂ ನನಗೆ ಬೇಡ. ಈ ಫೋಟೋ ಇಲ್ಲ ಅಂದ್ರೆ 8 ತಿಂಗಳಿಂದ ಎಲ್ಲ ಫೇಸ್ಬುಕ್ ಅಲ್ಲೂ ಇದೆ. ಏನ್ ಇವತ್ತು ತಗೊಂಡ್ಸ್ಕೊಂಡಿರೋ ಫೋಟೋ ಅಲ್ಲಲ್ಲ, ಇದನ್ನ ಇವತ್ತೇ ಯಾಕ್ಬಿಟ್ರು ಎಲ್ಲಾರು ಫೇಸ್ಬುಕ್ ಅಲ್ಲೂ ಇದೆ. ಸುಮಾರು ನಮ್ಮ ಕಾರ್ಯಕರ್ತರು, ಹುಡುಗರುಗಳು ಎಲ್ಲ ಅವ್ರ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಅದನ್ನ ಇವತ್ತು ತೆಗೆದು ಏನಕ್ಕೆ ನಿನ್ನೆ ನಾನು ಹೇಳಿಕೆ ಕೊಟ್ಟ ಮೇಲೆ ಏನಕ್ಕೆ ಇವರು ವೈರಲ್ ಮಾಡಿದ್ರು? ಮಾಡಿ ಕೂಲಂಕುಷವಾಗ ಜಮೀನ್ ಬಗ್ಗೆ ಚರ್ಚಿಸಿದ್ಬಿಟ್ರೆ, ಇನ್ನ ಸಭೆ ಸಮಾರಂಭದಲ್ಲಿ ಸಿಕ್ಕಿರೋ ಅವಾಗ ಮಾತಾಡ್ಸಿದೆ. ತಪ್ಪೇನಿದೆ ಮಾತಾಡ್ಸೋದ್ರಲ್ಲಿ? ಈಗ ನಾನು ಬೇರೆ ಯಾವ್ದೋ ಒಬ್ಬರು ಪಕ್ಷದವ್ರ ಜೊತೆ ನಾನು ಮಾತಾಡ್ತೀನಿ. ಈಗ ನಾನು ಅವ್ರ ಪಕ್ಷಕ್ಕೆ ಸೇರ್ಪಡೆ ಆದೆ ಅಂತನಾ, ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ ಅಂತನಾ? ಈ ತರ ರಾಜಕಾರಣ ನಾವು ಮಾಡ್ತಿರೋದು ನಮ್ಗೆ ಮಾಡಕ್ ಕೀಳ್ಮಟ್ಟಕ್ಕೆ ರಾಜಕೀಯ ಮಾಡಕ್ ಇಷ್ಟ ಇಲ್ಲ. ಆಮೇಲೆ ಒಂದು ಹೇಳಿದ್ನಲ್ಲ, ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ಜೊತೆಗೆ ಪೆನ್ ಡ್ರೈವ್ ಮುಂದಿಟ್ಕೊಂಡು ವೋಟ್ ತಗೊಳ್ಳೋಂತ ಪ್ರಮೇಯ ಅಂತ ಒಂದು ಸಂದಿಗ್ಧ ಸ್ಥಿತಿ ನಮ್ಮ ಪಕ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಹೊಳೆ ನರಸೀಪುರದಲ್ಲಿ ಇಲ್ಲ. ನಾವು ಹೇಗಿದ್ರು ನಾವು ಗೆಲ್ತೀವಿ. ಈ ತರ ಗೆಲ್ತಾರೆ ಅಂತ ಒಬ್ರು ಹೆಸರಿಗೆ ಮಸಿ ಬಳಿಯ ಕೆಲಸ ಮಾಡ್ತಾರಲ್ಲ, ಅದರಂತ ಹೀನಕೃತ್ಯ ಇನ್ಯಾವುದೂ ಇಲ್ಲ. ಈಗ SIT ತನಿಖೆ ನಡೀತೆ. ನಾನಾಗಿರ್ಬೋದು,
ಸಾರ್ವಜನಿಕರಾಗಿರ್ಬೋದು ಸಪೋರ್ಟ್ ಮಾಡ್ಬೇಕಾಗಿ ಆ ಮಹಿಳೆಯರಿಗೆ ದಿನ ಬೆಳಗಾದ್ರೆ ಟಿವಿಲಿ ಹಾಕೊಂಡು ಸಂತಸ್ತರು ಅಂತ ಬಿಂಬಿಸ್ತಾ ಇದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ನಾವು ಪ್ರಾಮಾಣಿಕವಾಗಿ ಎಲ್ಲ ಸೇರಿ ಹೋರಾಡೋಣ. ಅದ್ರ ಬಗ್ಗೆ ಆ ಕಾಸ್ ಬಗ್ಗೆ ನಾವೆಲ್ಲರೂ ಒಮ್ಮತವಾಗಿ ಹೋರಾಟಕ್ಕೆ ಇಲ್ಲೇನು. ಆರೋಪಿಯಲ್ಲಿದ್ದಾರೆ, ಅವ್ರು ಕರ್ಕೊಬಂದು ತನಿಖೆ ಮಾಡ್ಲಿ ಅಂತ ನಾವೆಲ್ಲ ಹೋರಾಟ ಮಾಡೋಣ. ಅದನ್ನ ಬಿಟ್ಬಿಟ್ಟು ಇಲ್ಲ ಸಲ್ಲದ ಆರೋಪ ಯಾರ್ಯಾರೋ ಈ ಗೊತ್ತಿಲ್ಲದೆ ಗುರಿ ಇರ್ದವ್ರ ಮೇಲೆ ಆರೋಪ ಮಾಡ್ಕೊಂಡು ಅವ್ರು ಬಿಟ್ಟಿದ್ದಾರೆ ಅಂತ ಮಾತಾಡ್ಕೊಂಡು ರಾಜಕಾರಣ ಮಾಡ್ತಾ ಇದಿಲ್ಲ. ಇದು ತುಂಬಾ ಬೇಸರವಾದಂತ ವಿಷಯ. ಒಂದು ರಾಜಕೀಯವಾಗಿ ಕಪ್ಪು ಚುಕ್ಕೆ ತರಕ್ಕೆ ಒಂದು ರಾಜಕೀಯದಲ್ಲಿ ಕಪ್ಪು ದಿನ ಅಂತ ಹೇಳ್ಬೋದು. ಈ ರೀತಿ ಒಬ್ಬರ ಮೇಲೆ ತೇಜೋವಧೆ ಮಾಡ್ಕೊಂಡು ನಾನೇ ಅದು ವ್ಯಾಲ್ಯೂಸ್ ಇಂದ ನಾನು ರಾಜಕಾರಣ ಮಾಡ್ಕೊಂಡು ಇವತ್ತಿನವರೆಗೂ ಬಂದಿರೋದು. ನಮ್ಮ ತಾತ ಅವರು ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ ಒಳನೇಶ್ವರ ಕ್ಷೇತ್ರದಲ್ಲಿ ನಮ್ದೇ ಅದೊಂದು ಕಾಂಗ್ರೆಸ್ ಪಡೆ ಇದೆ. ಅವರ ಒಂದು ನಾಯಕತ್ವದಲ್ಲಿ ಅವರ ಒಂದು ಮಾರ್ಗದರ್ಶನ ನಾನು ರಾಜಕೀಯ ಬರ್ತಾ ಇರೋದು ಇವತ್ತಿನವರೆಗೂ. ಅದನ್ನ ಬಿಟ್ಬಿಟ್ಟು ಇವರು ನಾನು ಹಾಗೆ ಹೀಗೆ ಅಂತ ಫೋಟೋ ವೈರಲ್ ಮಾಡಿದ್ದೆ, ಅದನ್ನು ನಾನಂತೂ ಒಪ್ಪಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ತನಿಖೆ ಒಂದು ಹಾದಿಲಿ ಹೋಗ್ತಾ ಇದೆ, ದಿಕ್ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದೆ. ತನಿಖೆ ದಿಕ್ ತಪ್ಪಿಸಿ ರಾಜ್ಯದ ಜನದ ಒಂದು ದೃಷ್ಟಿನ ಬೇರೆ ಕಡೆಗೆ ಡೈವರ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅದು ಮಾಡಬಾರ್ದು. ತನಿಖೆ ಒಂದು ನ್ಯಾಯಸಮ್ಮತವಾಗಿ ನಡಿಬೇಕು. ಆ ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕಂತ ನಾನು ಒಂದು ಆಗ್ರಹ ಮಾಡ್ತೀನಿ. ಸರ್, ಅಂದ್ರೆ ಈಗ ಫೋಟೋಸ್ಗಳು ವೈರಲ್ ಆಗಿದೆ, ಬಟ್ ಅವ್ರ ಪ್ರಶ್ನೆ ಏನಂದ್ರೆ ನೆನ್ನೆ ಶ್ರೇಯಸ್ ಪಟೇಲ್ ಅವರು ಹೇಳಿದ್ರು ಒಂದೇ ಒಂದ್ ಬಾರಿ ಮೀಟ್ ಆಗಿದ್ದೀನಿ ಅಂತ. ಬಟ್ ಫೋಟೋಸ್ಗಳಲ್ಲಿ ಎರಡು ಕೈಗಳನ್ನ ಇಟ್ಕೊಂಡು ಪುಟ್ಟರಾಜು ಅವ್ರನ್ನ ಇವ್ರ ಕೈ ಇಟ್ಕೊಂಡು ಅಷ್ಟು ಕ್ಲೋಸ್ ಆಗಿ ಊಟ ಮಾಡ್ತಾ ಇದಾರೆ ಅವ್ರದೇ ಮನೆಯಲ್ಲಿ ಅಂತ. ಅಭ್ಯಾಸ ನಂದು. ಈ ಫೋನಲ್ಲಿ ಇದ್ರೆ ತೆಗೀತೀನಿ, ಸುಮಾರು ಇದಾವೆ. ಎಲ್ಲರ ಜೊತೆನೂ ನನ್ಗದೊಂದು ಅಭ್ಯಾಸ, ಒಂದು ಏನಂತ ಆತ್ಮೀಯತೆ, ಎಲ್ಲಾರು ಕೈ ಹಿಡ್ಕೊಂಡು ನಾನು ಫೋಟೋ ತೆಗೆಸ್ಕೊಳ್ಳೋದು. ಅದ್ರಲ್ಲಿ ನಾನು ಇನ್ನೊಂದು ಯಾವ್ದೋ ಒಂದು ನೋಡಿದ ಬೇರೆ ನಮ್ಮ ಕಾರ್ಯಕರ್ತರು ಅದೇ ರೀತಿ ಫೋಟೋ ತೆಗೆಸ್ಕೊಂಡಿದ್ದೀನಿ. ಹೌದು, ನಾನು ಒಪ್ಕೊಂತ ಇದ್ದೀನಲ್ಲ, ಫೋಟೋ ತೆಗೆಸ್ಕೊಂಡ್ರೆ ನಿಜ, ಭೇಟಿಯಾಗಿದ್ದು ನಿಜ. ಇದೇ ಒಂದು ಕಾಸ್ಗೋಸ್ಕರ ಅವ್ರ ಮನೆತನದ ವಿಷಯಕ್ಕೆ ಒಂದೇ ಸರಿ ನಾನು ಭೇಟಿಯಾಗಿದ್ದು, ಇದು ನಾನು ಒಪ್ಕೊಂತ ಇದ್ದೀನಿ. ಅವ್ರ ಮನೆತನದ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಯಾವ್ದು ಈ ಜಮೀನ್ ವಿಷಯನ ಬರ್ಸ್ಕೊಂಡ್ರು ರಾತ್ರಿ ಅಂತ ಅದೊಂದು ವಿಷಯದಾಗ ನಾವು ಪರ್ಸನಲ್ ಆಗಿ ಕೂತಾಗ ಮಾತು ಹಿಡಿದ್ಬಿಟ್ರೆ, ಅದು MLA ಎಲೆಕ್ಷನ್ ಟೈಮಲ್ಲಿ. ಅದು ಬಿಟ್ರೆ ಈ ಅವ್ರ ಮನೆ ರಾಜಕಾರಣ ಆಗಿರ್ಬೋದು, ಈ ಪೆನ್ ಡ್ರೈವ್ ಆಗಿರ್ಬೋದು, ಸುಮ್ಮನೆ ಇವತ್ತಿನವರೆಗೂ ಅಪ್ಪ ಪಾಪ ಮಾತಾಡಿಲ್ಲ. ನಾನು ಅವ್ರ ಬಗ್ಗೆ ಸುಮ್ಮನೆ ದೂರಬಾರ್ದು. ಅವ್ರಿಗೆ ಏನ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸಿಕ್ಕಿದಾಗ ಈಗ ನೀವು ನನಗೆ ಪರಿಚಯ ಆಗಿರ್ತಾರೆ, ಇವತ್ತು ಸಿಗ್ತೀರ, ನಾಳೆ ಸಿಕ್ಕಿದಾಗ ನಾನು ಮಾತಾಡ್ಸ್ಲೇಬೇಕಲ್ಲ. ಈಗ ನಾನು ಒಂದು ಫೋಟೋ ತೆಗೆಸ್ಕೊಂಡು ನಾನು ಈಗಲ ಮೇಲೆ ಕೈಗೊಂಡು ಫೋಟೋ ತೆಗೆಸ್ಕೊಳ್ಳೇಬೇಕು, ತಪ್ಪೇನಿದೆ ಅದರಲ್ಲಿ? ಈ ತರ ರಾಜಕಾರಣ ನಾನು ನೋಡೇ ಇಲ್ಲ. ಈ ರಾಜಕೀಯವಾಗಿ ನಮ್ಮನ್ನ ಕುಗ್ಸೋ ಕೆಲಸ ಮಾಡ್ತಿದ್ರೆ 100% ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಕುಗ್ಗುವಂತ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಹೆದರ್ಸ್ಕೊಂಡು ಮೆಟ್ಕೊಂಡು ನಾವ್ ಇವತ್ತು ಬಂದಿರೋದು. ಯಾಕಂತ ಹೇಳಿದ್ರೆ ಒಳನಸ್ಪುರದಲ್ಲಿ ರಾಜಕಾರಣ ಮಾಡಿದ್ರೆ ಸುಲಭ ಅಲ್ಲ. ನಾವ್ ಏನೇನೋ ಕಷ್ಟ ಅನುಭವಿಸ್ಕೊಂಡು ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ಇದೆಲ್ಲ ನಮ್ಗೆ ಯಾವ್ದು ದೊಡ್ಡದು? ಸರಿ, ಅಂದ್ರೆ ಕಾರ್ತಿಕ್ ಅವ್ರು ಏನಕ್ಕೆ ಭೇಟಿಯಾಗಿದ್ರು, ಯಾವ ವಿಚಾರವಾಗಿ ಭೇಟಿಯಾಗಿದ್ರು? ಅದೇ ಹೇಳಿದ್ನಲ್ಲ, ಅವ್ರದ್ದು ಜಮೀನೇನೋ ಬರ್ಸ್ಕೊಂಡು ರಾತ್ರಿ 13 ಎಕರೆನೋ 12 ಎಕರೆನೋ ಅದ್ರ ಬಗ್ಗೆ ನೀವು ನಮ್ಗೆ ನ್ಯಾಯ ಕೊಡ್ಸಿ. ಅವಾಗ ನನ್ಗೆ ಹೊಸ್ತು ಪರಿಚಯ ಆಗಿದ್ದವ್ರು ಕಳೆದ ವಿಧಾನಸಭೆ ಚುನಾವಣೆ, ಅದು 23ನೇ ಇಸ್ವಿಲಿ ಈಗೀಗೆ ಅಂತ ಹೇಳಿದ್ದು ಕೂಲಂಕುಷವಾಗಿ ಭೇಟಿ ಮಾಡಿದ್ ನಿಜ, ಅದು ಒಪ್ಕೊಂತೀನಿ. ಅದಾದ್ಮೇಲೆ ಈಗ ಸಭೆ ಸಮಾರಂಭಗಳು ಸಿಕ್ಕಿದ್ರು, ಒಂದ್ಸಲಿ ನನ್ನ ಹುಟ್ಟದಬ್ಬಕ್ಕೆ ಬಂದಿದ್ರು. ಅದು ಬಿಟ್ರೆ ಅದೇ ಈ ಫೋಟೋದಲ್ಲ, ಅದೇ ಒಂದ್ಸಲಿ ನಮ್ಮ ಪುಟ್ಟಣ್ಣ ಅವ್ರ ಮನೆ ಊಟಕ್ಕೆ ಸೇರಿದ್ದದ್ ಬಿಟ್ರೆ ಇನ್ಯಾವಾಗೂ ನಾನು ವೈಯಕ್ತಿಕವಾಗಿ ಭೇಟಿ ಆಗಿಲ್ಲ. ಸರ್, ಕಡೆಯದಾಗಿ ಈಗ ಪುಟ್ಟರಾಜು ಅವರು ಕೂಡ JDS ಅಲ್ಲಿ ಇದ್ರು, ಇವರು ಕೂಡ ಕಾರ್ತಿಕ್ ಕೂಡ ಮಾಜಿ ಡ್ರೈವರ್, ಎಲ್ಲ ಸೇರಿ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ ಆರೋಪ ಮಾಡೋರ್ಗೆ ಏನ್ ಹೇಳ್ತೀರಾ ಇಲ್ಲಿ? ಈಗ ನಾನು ಹೇಳೋದು ಒಂದೇ, ಈಗ ಫೋಟೋ ಇಟ್ಕೊಂಡೇ ರಾಜಕಾರಣ ಮಾಡೋದಾದ್ರೆ ಏನ್ ರಾಜಕಾರಣ ನಾವು ಬೇಕಿರ್ ಮಾಡ್ತೀವಿ, ನಮ್ಗೆ ಬೇಕಾದಷ್ಟು ದಾರಿಗಳಿದೆ. ಆದ್ರೆ ಆ ರಾಜಕಾರಣ ಮಾಡಕ್ ನನ್ನ ಎಥಿಕ್ಸ್ ಅಲ್ಲೂ ಇಲ್ಲ, ನಾನು ರಾಜಕಾರಣ ಮಾಡೂ ಬಂದಿಲ್ಲ. ಇವತ್ತು ನಾನು 32ನೇ ವಯಸ್ಸಿಗೆ ನಾನು ಲೋಕಸಭೆ ಟಿಕೆಟ್ ಪಕ್ಷ ಗುರುತಿಸ್ಕೊಡ್ತಾರೆ, ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ಒಂದು ರೀತಿ ಒಂದು ನಂಬಿಕೆ, ವಿಶ್ವಾಸ ಜನ ನನ್ನ ಮೇಲೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನ ನಾನು ಉಳಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. ಅದನ್ನ ಮಸಿ ಬೆಳೆಯಕ್ಕೆ ಮಾಡ್ತಾ ಇದ್ದಾರೆ. ಇದನ್ನ ಯಾರು ರಾಜ್ಯ ಜನತೆ ಇರ್ಬೋದು, ಒಂದು ನಂಬಿಕೆ ಶ್ರೇಯಸ್ ಪಟೇಲ್ ಮೇಲೆ ಇಡಿ. ಖಂಡಿತವಾಗಿಯೂ ಇದು ಏನ್ ಮಾಡಿದರೆ ಇದು ಶುದ್ಧ ಸುಳ್ಳು. ಈಗ ಫೋಟೋ ತೆಗೆಸ್ಕೊಂಡ ತಕ್ಷಣ ಇದೇ ಕೆಲಸ ಇಂಥವ್ರೆ ಮಾಡಿದ್ದಾರೆ ಅಂತ ನಾವ್ ಯಾವತ್ತೂ ಜನ ಕೂಲಂಕುಷ ತನಿಖೆ ಆಗ್ಲಿ, ನಾನು ಹೇಳ್ತಾ ಇದ್ದೀನಿ, ತನಿಖೆ ಆಗ್ಲಿ. ನನ್ನ ಸ್ಟೇಟ್ಮೆಂಟ್ ಕೇಳಿದ್ರೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಹಿಂಗೆ ಏನ್ ನಡೆದಿದ್ದು ವಾಸ್ತವ ಹೇಳ್ತೀನಿ. ನಾನು ಯಾವ್ದಕ್ಕೂ ಹೆದರೋದಾಗಿರ್ಬೋದು ಇಲ್ಲ. ಯಾವ ವಿಚಾರಕ್ಕೆ ತನಿಖೆ? ಅಲ್ಲ, ಈಗ SIT ಈಗ ನಡೀತಾ ಇದೆಯಲ್ಲ, ಇದಕ್ಕೂ ಎಲ್ಲಾನು ಒಟ್ಟಾಗಿ ತನಿಖೆಗೆ ಒಳಪಡಿಸ್ಲಿ. ಈಗ ಎಲ್ಲಾನು ತನಿಖೆಗೆ ಒಳಪಡಿಸ್ಲಿ. ಈಗ ಏನೇನ್ ವಾಸ್ತವ ನಡೆದಿದೆ ಈಗ ನೆನ್ನೆಯಿಂದ ಹೇಳ್ತಾ ಇದ್ದಾರಲ್ಲ ದೇವರಾಜ್, ಅವ್ರನ್ನ ಫಸ್ಟ್ ಇನ್ನೊಂದು ಸಲ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಈಗ ಸುಮ್ನೆ ನಮ್ಮ ಮೇಲೆಲ್ಲ ಆರೋಪ ಮಾಡ್ತಾ ಇದಾರಲ್ಲ, ಅವ್ರನ್ನ ಫಸ್ಟ್ ತನಿಖೆಗೆ ಒಳಪಡಿಸಿ ಏನಾಗಿದೆ ಅಂತ ಅವ್ರನ್ನ ಇನ್ನೊಂದ್ಸಲಿ ಕೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೆ ಗೊತ್ತಿತ್ತ ಸರ್ ನಿಮ್ಗೆ ಈ ರೀತಿಯ ಪೆನ್ ಡ್ರೈವ್ ಇದೆ, ವಿಡಿಯೋಸ್ಗಳಿದೆ ಅಂತ? ಎಲ್ಲಾ ಮಾಧ್ಯಮ ಮುಖಾಂತರ ನನಗೂ ಗೊತ್ತಿರೋದು. ಈಗ ಒಂದು 7-8 ತಿಂಗಳು, ಒಂದು ವರ್ಷದ ಮುಂಚೆನೋ 6-7 ತಿಂಗಳು ಮುಂಚೆನೋ ಒಂದ್ಸಲಿ ಹೇಳಿದ್ರಲ್ಲ, ಇದೆಲ್ಲ ಏನದು
ಸ್ಟೇ ಕಾಪಿ ಎಲ್ಲ ಇಟ್ಕೊಂಡು ನಾನು ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅಂತ ಏಕವಚನದಲ್ಲ ಮಾಜಿ ಸಚಿವರು ಪಾಪ ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆವಾಗ್ಲೇ ನನಗೂ ಇವೆಲ್ಲ ಇದೇನದ್ ಗೊತ್ತಾಗಿದ್ದು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಮಾಧ್ಯಮ ಮುಖಾಂತರ, ಅದು ನಂಬೋದು ಬಿಡೋದು ಬೇರೆ. ಇವತ್ತಿನವರೆಗೂ ಕಾರ್ತಿಕ್ ನನಗೆ ಯಾವತ್ತೂ ಪೆನ್ ಡ್ರೈವ್ ಬಿಡಿ ಅವ್ರ ಕುಟುಂಬದ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ. ಅದು ಜಮೀನ್ದು ವಿಷಯ ಒಂದು ಬಿಟ್ಟರೆ ನಾನು ಸಹ ಅಂತ ಇಂಟ್ರೆಸ್ಟ್ ಇರಲಿಲ್ಲ, ಅದು ಕೇಳ್ಕೋಬೇಕು ನನಗೆ ಅಂತ ಅವಶ್ಯಕತೆ ನನಗಿಲ್ಲ. ನಮಗೆ ಅದು 108 ಸಮಸ್ಯೆಗಳು ಇರ್ತವೆ, ಮಾತಾಡಿಲ್ಲ. ಹೇಳಿದ್ನಲ್ಲ, ಯಾರು ಇಡೀ ರಾಜ್ಯ ಜನತೆ ಗೊತ್ತಾಗಂಗೆ ಮಾಡಿದ್ದು. ಈಗ ನಿನ್ನೆಯಿಂದ ಅವ್ರಿಗೆಲ್ಲ ದೂರುಗಳು ಬರುತ್ತೆ, ಲೋಕಾಯುಕ್ತಕ್ಕೆ ಯಾವುದೋ ಒಬ್ರು ಕೊಟ್ಟಿದ್ದಾರೆ ಅಂತ ನಾನು ಮಾಧ್ಯಮ ಮುಖಾಂತರ ನೋಡಿದೆ. ಇವತ್ತು ಯಾರೋ SIT ಒಂದು ಕೊಟ್ಟಿದ್ದಾರಂತೆ ದೂರು, ಅವ್ರನ್ನ ತನಿಖೆಗೆ ಒಳಪಡಿಸಿ. ನಾನು ಅದನ್ನೇ ಈಗ ಹೇಳಿದ್ನಲ್ಲ, ತನಿಖೆಗೆ ಒಳಪಡಿಸಿದೆ ಅವ್ರನ್ನ. ಈಗ ಯಾರು ಅದನ್ನ ಕೊಟ್ಟಿದ್ದು ಅನ್ನೋ ತನಿಖೆ ಮಾಡ್ಲಿ, ಗೊತ್ತಾಗುತ್ತಲ್ಲ, ಸತ್ಯಾಸತ್ಯತೆಗಳು ಹೊರಗಡೆ ಬರ್ಲಿ. ಇದಿಷ್ಟು ಶ್ರೇಯಸ್ ಪಟೇಲ್ ಅವರ ಒಂದು ಸ್ಪಷ್ಟನೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.